ಈ ದೇವಾಲಯ ಬಳಿ ನಾಗಾ ಸಾಧುಗಳು ರಹಸ್ಯವಾದ ಪೂಜೆಗಳನ್ನು ನಿರ್ವಹಿಸುತ್ತಾರೆ. ಈ ದೇವಾಲಯದ ಸುತ್ತಮುತ್ತ ಪ್ರದೇಶದಲ್ಲಿರುವ ಮಣ್ಣನ್ನು ತೆಗೆದುಕೊಂಡು ತಾಂತ್ರಿಕ ಪೂಜೆಯಲ್ಲಿ ಬಳಸಲಾಗುತ್ತದೆ. 2004ರಲ್ಲಿ ಸುನಾಮಿ ಬಂದ ನಂತರವೇ ಈ ದೇವಾಲಯ ಬೆಳಕಿಗೆ ಬಂದಿದ್ದು. ಅತಿ ವಿಶಿಷ್ಟವಾದ ಹಾಗೂ ಬೆಲೆ ಬಾಳುವ ಸುಬ್ರಹ್ಮಣ್ಯ ವಿಗ್ರಹ ಇತ್ತೀಚೆಗೆ ಈ ದೇವಸ್ಥಾನದ ಆವರಣದಲ್ಲಿ ಪತ್ತೆಯಾಗಿದೆ. ಭಾರತ ದೇಶದಲ್ಲಿ ವಾಸ್ತುಶಾಸ್ತ್ರ ಬರುವುದಕ್ಕಿಂತ ಮುಂಚೆಯೇ ಈ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ. ಅಷ್ಟಕ್ಕೂ ಇಷ್ಟೊಂದು ವಿಶೇಷವಿರುವ ದೇವಾಲಯ ಎಲ್ಲಿದೆ, ಈ ದೇವಾಲಯಕ್ಕೆ ಹೇಗೆ ತಲುಪಬೇಕು, ಅದರ ನಿರ್ಮಾಣ ಹೇಗೆ ನಡೆಯಿತು ಎಂಬ ಇಂತಹ ಅನೇಕ ವಿಸ್ಮಯಕಾರಿ ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ದೇಶದಲ್ಲಿಯೇ ಅತ್ಯಂತ ಪುರಾತನವಾದ ದೇವಾಲಯವನ್ನು ಇತ್ತೀಚೆಗೆ ತಮಿಳುನಾಡಿನ ಪುರಾತತ್ವ ಇಲಾಖೆಯು ಪತ್ತೆ ಹಚ್ಚಿದ್ದಾರೆ. ಈ ದೇವಾಲಯವು ಅತ್ಯಂತ ಮಾನವಿಕವಾದ ಶಕ್ತಿಗಳ ನಿಲಯವೆಂದು ಹೇಳಲಾಗಿದೆ. ಇನ್ನು ಕೆಲವು ಜನರು ಇದು ನಾಗಾ ಸಾಧುಗಳ ನಿಲಯವೆಂದು ಹೇಳುತ್ತಿದ್ದಾರೆ. ಮುಖ್ಯವಾಗಿ ಶೈವಾರಾಧನೆಯನ್ನು ಮಾಡುವವರು ಈ ದೇವಾಲಯದ ಬಗ್ಗೆ ಅನೇಕ ವಿಸ್ಮಯಕಾರಿ ಕಥೆಗಳನ್ನು ಹೇಳುತ್ತಿದ್ದಾರೆ. ಆದ್ದರಿಂದಲೇ ಈ ದೇವಾಲಯ ಬಳಿ ಅನೇಕ ರಹಸ್ಯವಾದ ಪೂಜೆಗಳನ್ನು ಇಲ್ಲಿ ನಾಗಾ ಸಾಧುಗಳು ನಿರ್ವಹಿಸುತ್ತಿದ್ದರು ಎಂದು ಬೆಳಕಿಗೆ ಬಂದಿದೆ. ಮುಖ್ಯವಾಗಿ ಈ ದೇವಾಲಯದ ಆವರಣದಲ್ಲಿರುವ ಮಣ್ಣನ್ನು ತೆಗೆದುಕೊಂಡು ನಾಗಾ ಸಾಧುಗಳು ಹಾಗೂ ಇತರ ತಾಂತ್ರಿಕರು ತಾಂತ್ರಿಕ ಪೂಜೆಯನ್ನು ಮಾಡುತ್ತಿದ್ದಾರೆ ಎನ್ನುವ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಮಣ್ಣಿನಲ್ಲಿ ಮುಚ್ಚಿದ್ದ ಈ ದೇವಾಲಯದ ಗರ್ಭಗುಡಿಯಲ್ಲಿ ವಿಚಿನ್ನವಾದ ಮುರುಗನ್ ವಿಗ್ರಹ ಜೊತೆಗೆ ಅನೇಕ ನಿಧಿ ನಿಕ್ಷೇಪಗಳು ಇದೆ ಎಂದು ಕೂಡ ಬೆಳಕಿಗೆ ಬಂದಿದೆ. ತಮಿಳುನಾಡಿನಲ್ಲಿ ಉಳಿದ ದೇವತೆಗಳಿಗೆ ಹೋಲಿಸಿದರೆ ಮುರುಗನ್ ದೇವರನ್ನ ಇಲ್ಲಿ ಹೆಚ್ಚು ಆರಾಧಿಸಲಾಗುತ್ತದೆ. ಉಳಿದ ಪ್ರದೇಶದಲ್ಲಿ ಈ ಮುರುಗನ್ನನ್ನ ಸುಬ್ರಹ್ಮಣ್ಯ ಸ್ವಾಮಿ ಎಂದು ಆರಾಧಿಸಲಾಗುತ್ತದೆ. ಆದರೆ ತಮಿಳುನಾಡಿನಲ್ಲಿ ಪ್ರಮುಖ ಪ್ರವಾಸಿ ಪ್ರದೇಶವಾದಂತಹ ಮಹಾಬಲಿಪುರಂ ಸಮೀಪದಲ್ಲಿ ಸಾಲುವುಕೊಪ್ಪಂ ಎಂಬ ಗ್ರಾಮವಿದೆ. ಅಲ್ಲಿ ಸರಿಸುಮಾರು 10,000 ವರ್ಷಗಳಿಗಿಂತ ಪೂರ್ವವೇ ಇಲ್ಲಿನ ದೇವಾಲಯವನ್ನ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಲಾಗಿತ್ತು. ವಾತಾವರಣದಲ್ಲಿ ಆದ ಮಾರ್ಪಾಟಿನಿಂದ ಈ ದೇವಾಲಯವು ಪೂರ್ತಿಯಾಗಿ ನೆಲದಲ್ಲಿ ಸಮವಾಗಿತ್ತು. ಇತ್ತೀಚೆಗೆ 2004ರಲ್ಲಿ ಸುನಾಮಿ ಬಂದ ನಂತರವೇ ಈ ದೇವಾಲಯ ಮತ್ತೆ ಬೆಳಕಿಗೆ ಬಂದಿದೆ. ಈ ದೇವಾಲಯವು ಉತ್ತರ ಮುಖವಾಗಿದೆ. ತಮಿಳುನಾಡಲ್ಲಿ ಪಲ್ಲವರಿಗಿಂತ ಮುಂಚೆ ನಿರ್ಮಾಣದ ದೇವಾಲಯಗಳಲ್ಲಿ ಇದು 2ನೇದು ಎಂದು ಗುರುತಿಸಲಾಗಿದೆ. ಮತ್ತೊಂದು ದೇವಾಲಯವು ನಿಮಗೆ ವಿಪ್ಪತ್ತೂರಿನ ವಿತ್ತಿರುದ್ರ ಪೆರುಮಾಳ ದೇವಾಲಯವಾಗಿದೆ. ಪ್ರಸ್ತುತ ಗರ್ಭಗುಡಿ ಪೂರ್ತಿ ಮರಳಿನಿಂದ ಹಾಗೂ ದೊಡ್ಡದಾದ ಗ್ರಾನೈಟ್ ಬಂಡೆಯಿಂದ ನಿರ್ಮಾಣ ಮಾಡಲಾಗಿದೆ. ಇದನ್ನು ಹೊರತೆಗೆದರೆ ಅತಿ ವಿಶಿಷ್ಟವಾದ ಹಾಗೂ ಬೆಲೆ ಬಾಳುವ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಗೋಚರಿಸಿದೆ ಎಂದು ತಿಳಿದು ಬಂದಿದೆ. ಹಿಂದೆ ಈ ಜಾಗದಲ್ಲಿ ದೇಶಾದ್ಯಂತ ಸಾಧುಗಳು ಇಲ್ಲಿ ತಾಂತ್ರಿಕ ಮಾಟಗಳನ್ನ ಮಂತ್ರವಿದ್ಯೆಗಳನ್ನ ಕಲಿಯಲು ಬರುತ್ತಿದ್ದರು. ಅಲ್ಲಿ ತಂಬಿ ಮುರುಗನ್ ಎನ್ನುವ ಒಬ್ಬ ತಾಂತ್ರಿಕ ಗುರುಗಳು ಕೂಡ ಇದ್ದರು. ಅವರು ಈ ದೇವಸ್ಥಾನದ ಆವರಣದಲ್ಲಿ ಜೀವಂತ ಸಮಾಧಿ ತೆಗೆದುಕೊಂಡಿದ್ದರು ಎನ್ನುವ ನಂಬಿಕೆ ಇದೆ. ಹೀಗೆ ಜೀವಂತ ಸಮಾಧಿ ತೆಗೆದುಕೊಂಡ ನಂತರ ಅವರು ಕಲ್ಲಾಗಿ ಮಾರ್ಪಡಿಸಲ್ಪಟ್ಟಿದ್ದರು ಅನ್ನುವ ಪ್ರತೀತಿ ಕೂಡ ಇದೆ. ಇದಾದ ಕೆಲವು ದಿನಗಳ ನಂತರ ಆ ಕಲ್ಲಿನ ಮೂರ್ತಿಯ ಸುತ್ತ ಒಂದು ಮರವು ಬೆಳೆದಿತ್ತು. ಅವರ ಮುಖ ಈಗಲೂ ಗೋಚರಿಸುತ್ತದೆ ಎಂದು ಇಲ್ಲಿನ ಸ್ಥಳೀಯರು ನಂಬಿದ್ದಾರೆ. ಇದು ಕೂಡ ಇತ್ತೀಚೆಗೆ ಸುನಾಮಿಯಿಂದ ಹೊರಬಂದಿದೆ ಎಂದು ನಂಬಲಾಗಿದೆ. ಭಾರತ ದೇಶದಲ್ಲಿ ವಾಸ್ತುಶಾಸ್ತ್ರ ಬರೋದಕ್ಕಿಂತ ಮುಂಚೆಯೇ ನಿರ್ಮಾಣ ಮಾಡಿದ ಈ ದೇವಾಲಯದ ಬಗ್ಗೆ ಮತ್ತಷ್ಟು ಪರಿಶೋಧನೆಗಳು ಒಂದು ಕಡೆ ಪುರಾತತ್ವ ಇಲಾಖೆಯರು ಮಾಡುತ್ತಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಭಾರತ ದೇಶದಲ್ಲಿ ಯಾವ ಯಾವ ರೀತಿಯ ದೇವಸ್ಥಾನಗಳು ಈಗಲೂ ಕೂಡ ನಮ್ಮಲ್ಲಿ ವಿಸ್ಮಯತೆಗಳನ್ನ ಹುಟ್ಟಿಸುತ್ತವೆ ಎನ್ನುವುದನ್ನ. ಇಂತಹದೇ ದೇವಾಲಯಗಳ ಪರಿಚಯವನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.